ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ಠಾಣಾ ಪೊಲೀಸರು ಕಾರ್ಯಾಚರಣೆ ನಡೆಸಿ ಇಬ್ಬರು ಸುಲಿಗೆಕೋರರನ್ನು ಬಂಧನ ಮಾಡಿದ್ದಾರೆ ಎಂದು ಕಲಬುರಗಿಯ ಎಸ್ಪಿ ಅಡೂರು ಶ್ರೀನಿವಾಸಲು ಹೇಳಿದರು. ಕಲಬುರಗಿಯ ಎಸ್ಪಿ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಾರ್ಚ್ 4ರಂದು ಗಾಣಗಾಪುರ ಮತ್ತು ಚೌಡಾಪುರ ಮಧ್ಯೆ ಮಲ್ಲಿನಾಥ್ ಎಂಬುವವರು ದಿಕ್ಸಂಗ ಗ್ರಾಮದಿಂದ ಸ್ಟೇಷನ್ ಗಾಣಗಾಪುರಕ್ಕೆ ಬೈಕ್ ಮೇಲೆ ಹೋಗುತ್ತಿರುವಾಗ ಬೈಕ್ ಕಸಿದುಕೊಂಡು ಹೋಗಿದ್ರು. ಈ ಪ್ರಕರಣವನ್ನ ದಾಖಲಿಸಿಕೊಂಡು ಕಾರ್ಯಾಚರಣೆ ನಡೆಸಿದ ನಮ್ಮ ಪೊಲೀಸರು ಕೃತ್ಯ ನಡೆದು 8 ಗಂಟೆಗಳಲ್ಲೇ ಸುಲಿಗೆಕೋರರಾದ ಸುಧಾಕರ್ ಮತ್ತು ರಾಹುಲ್ನನ್ನ ಬಂಧಿಸಲಾಗಿದೆ ಎಂದು ತಿಳಿಸಿದರು. ಕಲಬುರಗಿ ಜಿಲ್ಲೆಯ ರೇವೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮಾರ್ಚ್ 4, 2025 ನೈಟ್ ಅಂದಾಜು 9:15 to 9:30 ಮಧ್ಯ ಅವಧಿಯಲ್ಲಿ ದಿಕ್ಸಂಗ ಟು ಸ್ಟೇಷನ್ ಗಾಣಗಾಪುರ್ ರೋಡ್ ಮಧ್ಯದಲ್ಲಿ ಇಬ್ಬರು ವ್ಯಕ್ತಿಗಳು, ಮಲ್ಲಿನಾಥ್ ತಂದೆ ಶಿವಾನಂದ್ ಹಿರೇಗೊಂಡ ಮತ್ತು ಮಲ್ಲಿನಾಥ್ ತಂದೆ ಗೌಡಪ್ಪ ಗೌಡ ಪೊಲೀಸ್ ಪಾಟೀಲ್, ಇವರು ದಿಕ್ಸಂಗ ಬೀದವರು, ಅವರು ಮೋಟಾರ್ ಸೈಕಲ್ ಮೇಲೆ ಹೋಗ್ತಿರುವಾಗ ಇಬ್ಬರು ಅನ್ನೋನ್ ಪರ್ಸನ್ಸು ಪಲ್ಸರ್ ಬೈಕ್ ಮೇಲೆ ಬಂದು ಅವ್ರನ್ನ ಅಡ್ಡಗಟ್ಟಿ ಅವರನ್ನು ನಿಲ್ಲಿಸಿ ಅವರ ಕಡೆ ಇರುವಂಥ ಮೋಟಾರ್ ಸೈಕಲನ್ನು ರಾಬರಿ ಮಾಡಿಕೊಂಡು ಹೋಗಿರ್ತಾರೆ. ಇದು ಇಮಿಡಿಯೇಟಾಗಿ ನಾವು ರೇವೂರು ಪೊಲೀಸ್ ಠಾಣೆಯಲ್ಲಿ ಗುನ್ನೆ ನಂಬರ್ 13/2025 ರಾಬರಿ ಕೇಸು ದಾಖಲೆ ಮಾಡಿಕೊಂಡಿದ್ದೇವೆ. ತಕ್ಷಣ DYSP ಆನಂದ್ ಗೋಪಿಯವರ ಸೂಪರ್ವಿಷನ್ನಲ್ಲಿ CPI ಚೆನ್ನಯ್ಯ ಹಿರೇಮಠ್ ಅವರು ಮತ್ತು PSI ಸೋಮಲಿಂಗ ಒಡಿಯಾರ್, ರಾಹುಲ್ ಪಾವ್ಡೆ, ಕಮಲು ರಾಥೋಡ್ PSIಸು ಮತ್ತು ಅವರ ಸಿಬ್ಬಂದಿ ಆಗಿರುವಂತಹ ಯಲ್ಲಾಲಿಂಗ ಕರ್ಜಗಿ, ಆನಂದ್ ಹಿರೇಮಠ್, ರಾಜು ಕಲ್ಯಾಣ್ಕರ್, ಭಗವಂತರಾಯ್ ಬಿರಾದಾರ್, ಬೀರಣ್ಣ, ವಿಶ್ವನಾಥ್ ಅಕ್ಕಲ್ಕೋಟ, ಚಿದಾನಂದ್ ಬಿರಾದಾರ್, ನಿಂಗಣ್ಣ ಕನ್ನಿ, ಯಲ್ಲಾಲಿಂಗ ಹುಡುಗಿ, ಶ್ರೀಕಾಂತ್ ಖಾನಾಪುರ, ಶಿವಯ್ಯ, ರಾಜಶೇಖರ್ ಇವರೆಲ್ಲ ಸೇರಿ ಸಪ್ರೇಟ್ 3 ಟೀಮ್ಸು ಮಾಡಲಾಗಿದೆ. ಅದು ನೈಟ್ 9:30 ಸಮಯದಲ್ಲಿ ರಾಬರಿ ಆಗಿರುತ್ತದೆ. ಬೆಳಿಗ್ಗೆ 4 ಗಂಟೆಗೆ ಈ ಕೃತ್ಯವನ್ನು ಮಾಡಿರುವಂಥ, ಈ ಅಫೆನ್ಸ್ ಮಾಡಿರುವಂತಹ ಇಬ್ಬರು ಆರೋಪಿಗಳನ್ನು ಮತ್ತು ಅವರು ರಾಬರಿ ಮಾಡಿರುವಂತಹ ಬೈಕನ್ನು ಮತ್ತು ಆ ಅಫೆನ್ಸ್ ಮಾಡಲಿಕ್ಕೆ ಅವರು ಯೂಸ್ ಮಾಡಿರುವಂತಹ ಪಲ್ಸರ್ ಬೈಕನ್ನು ನಾವು ವಶಪಡಿಸಿಕೊಂಡಿದ್ದೇವೆ. ಆರೋಪಿ ಹೆಸರು ನೋಡಿದಾಗ ಸುಧಾಕರ್ ತಂದೆ ಗುಂಡಪ್ಪ ಮದಗುನ್ಕಿ ಅಂತ, 26 ವರ್ಷ, ಡ್ರೈವರ್ ಕೆಲಸ, ದುತ್ತರ್ಗಾಂವ್ ಗ್ರಾಮ, ಆಲಂದ್. ಎರಡನೇ ಆರೋಪಿ ರಾಹುಲ್ ತಂದೆ ರೇವಣ್ ಸಿದ್ದಪ್ಪ, 19 ಇಯರ್ಸ್, ಕೂಲಿ ಕೆಲಸ, ಬಟ್ಟರ್ಗಿ ಗ್ರಾಮ, ಆಲಂದ್ ಅವರು. ಇದರಲ್ಲಿ ನಾವು ಅಫೆನ್ಸ್ ಯೂಸ್ ಮಾಡಿರೋಂಥ ವೆಪನ್, ಯೂಸ್ ಮಾಡಿರುವಂತಹ ಬೈಕು ಮತ್ತು ಕಳೆದೋಗಿರುವ ಬೈಕು ಎರಡು ಅಂದಾಜು 1,50,000 ಮೌಲ್ಯದ ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದೇವೆ. ತದನಂತರ ವಿಚಾರಣೆ ಮಾಡಿ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕಳಿಸಿಕೊಡಲಾಗಿದೆ. ಈಗ ಇದು ನಮ್ಗೆ ಹೆಂಗೆ ಆದಷ್ಟು ಬೇಗ ವಿತಿನ್ 6 to 8 hours ಒಳಗಡೆ ನಾವು ಅಷ್ಟೊಂದು ಎಫರ್ಟ್ಸ್ ಮಾಡಿ ಅವ್ರು ಹೆಂಗೆ ಕಂಡುಹಿಡಿದ್ವಿ ಅಂದರೆ, ಒಂದು, ಅವರು ಅಫೆನ್ಸ್ ಮಾಡಬೇಕಾದ್ರೆ ಅವರು ಪಲ್ಸರ್ ಬೈಕ್ ಅಂತ ಬಂದು ಅವರು ಕಲ್ಲಿನಿಟ್ಕೊಂಡು ಕಲ್ಲಿಂದ ಹೊಡಿತೀವಿ, ನೀವು ನಿಲ್ಲಿಸಿ. BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.